ಕನ್ನಡ ವಾಹಿನಿಗೆ ಸ್ವಾಗತ. 19/6/2024 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಮತ್ತು ಹಲವಾರು ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರ ಸಂಘ ಎಲ್ಲ ರೈತ ಒಕ್ಕೂಟ ಸಂಘಗಳು ಕೂಡಿಕೊಂಡು ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಹಿರೇನಿಕ್ಕಿಸಿ ಸರ್ಕಾರ ಕಾರ್ಖಾನೆ ರೈತರ ಬಾಕಿ ಬಿಲ್ 86 ಕೋಟಿ ಹಾಗೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆ 5 ಕೋಟಿ ಹಾಗೂ ಮಾರ್ಕಂಡೆ ಸುಗರ್ಸ್ನ 9 ಕೋಟಿ ಮತ್ತು ಈ ಮೂರು ಕಾರ್ಖಾನೆ ರೈತರಿಗೆ ಮೋಸ ಮಾಡ್ತಾ ಇದ್ದು ಇವತ್ತು ಬೆಳಗಾವಿಯ ಜಿಲ್ಲಾ ಅಧಿಕಾರಿಗಳೊಂದಿಗೆ ಹಾಗೂ ಚರ್ಚೆ ಮಾಡಿ ಇವತ್ತು ಸಕ್ಕರೆ ಕಾರ್ಖಾನೆ ರೈತರ ಧ್ವನಿಗೆ ಬಗ್ಗೆ ಇವತ್ತು 45 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಉಳಿದ ಹಣ 6 ದಿನದಲ್ಲಿ ಬಿಡುಗಡೆ ಮಾಡ್ತಾರೆ, ಅದು 15% ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಕಾರ್ಖಾನೆಯ ಎಂಡಿಗಳು ಜಿಲ್ಲಾಧಿಕಾರಿಗಳು ಮತ್ತು ರೈತ ಒಕ್ಕೂಟಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ವಿಷಯವನ್ನು ಗಮನಕ್ಕೆ ತಗೊಂಡು ಬಹಳ ಕಾಳಜಿಪೂರ್ವಕವಾಗಿ ಹೇಳಿ ಬಹುತೇಕ ಹೊಸ ಇತಿಹಾಸ ಬೆಳಗಾವಿ ಪ್ರಾರಂಭ ಆಗ್ತದೆ ಅನ್ನೋ ಆಶಾಭಾವನೆ ಮುಗಿಸಿದ್ದಾರೆ. ಅದಕ್ಕೆ ದಯಮಾಡಿ ಸಾಹೇಬರು ಏನು ಹೇಳಿದಾರೋ ಅದನ್ನೆಲ್ಲ ನಿರ್ಣಯದೊಳಗೆ ತಗೊಂಡ ತಾವು ಅದನ್ನೆಲ್ಲ ಜಾರಿಯೊಳಗೆ ತರಬೇಕು. ಕಮಿಷನರ್ ಇರ್ಬೇಕು, ಅಧಿಕಾರಿಗಳು ಇರ್ಬೇಕು, ಈಗ ತಾವೆಲ್ಲ ಮಾಡಬೇಕು. ಯಾರು ಬಂದರು ಯಾರಿಲ್ಲ ಅನ್ನುವಂಥ ಹಾಜರಾತಿ ಕೂಡ ತಮ್ಮ ಕಡೆ ಇರೋದಿಲ್ಲ. ಯಾರನ್ನೋ ಕರೆದು ಪಾಪ ಹೇಳಾರಿಗಳ ಜೊತೆ ಚರ್ಚೆ ಮಾಡಿ ಏನೇನೋ ಮುಕ್ತಾಯ ಮಾಡ್ತೀವಿ. ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂದ್ರೆ ಅವ್ರ ಮೇಲೆ ನಮಗೆ ವಿಷಯ ಇಲ್ಲ, ಏನು ಕೋಪ ಇಲ್ಲ, ದ್ವೇಷ ಇಲ್ಲ. ನಮ್ಮ ಬಿಲ್ ಬರಬೇಕು, ಸರಿಯಾಗಿ ಬರಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಗಾವಿ ಜಿಲ್ಲಾ ಎಲ್ಲ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯಗಳನ್ನು ತಾವೀಗ ಬರೆದು ಕೊಟ್ಟು ಇವರು ರೈಟಿಂಗ್ ಅಲ್ಲಿ ಬರೆದು ಕೊಟ್ಟು ಹೋಗಿ ನೀವು 15% ಪ್ರೊಸೀಡಿಂಗ್ಸ್ ಮಾಡಿ ಆ 15% 25 ಎಲ್ಲ 28 ಫ್ಯಾಕ್ಟರಿದು 15% ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಬಾಕಿ ಹಂತ ಹಾಕೋಣ. ಮುಂದಿನ ವರ್ಷ ಯಾರು ಈಗ ಬಾಕಿ ಬಂದು ಬಿಟ್ರೆ ಮುಂದಿನ ವರ್ಷ ಎಲ್ಲರೂ ವಿತಿನ್ 15 ಡೇಸ್ ಬರುತ್ತೆ. ಹಾಕಿ ಬೇಗ ಟೈಮ್ ತೋಡಿ ಅವರು ಕೊಡೋದಕ್ಕೆ ಟೈಮ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.